ಫ್ರೆಂಡ್ಸ್, ಇದೇ ಒಂದು ಬುಧವಾರ ಅಂದ್ರೆ ನಾಳೆ ನಮ್ಮ RCBಗೂ ಹಾಗೂ LSG ನಡುವೆ ಮ್ಯಾಚ್ ಇರುತ್ತೆ. ಈ ಒಂದು ಮ್ಯಾಚ್ ನಮ್ಮ RCB ಗೆಲ್ಲತ್ತಾ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಮೊದಲದಾಗಿ ನಮ್ಮ ಸ್ಕ್ವಾಡ್ ನೋಡೋದಾದ್ರೆ ನಮ್ಮ ಸ್ಕ್ವಾಡ್ ಬಗ್ಗೆ ಹೇಳಂಗಿಲ್ಲ, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಬ್ಯಾಟಿಂಗ್ ಅಂತ ಬಂದ ಕ್ರೇಜಿ ಆಗಿದೆ ಗುರು ನಮ್ಮ RCB ಬ್ಯಾಟಿಂಗ್. ಬಟ್ ಬೌಲಿಂಗ್ ಅಲ್ಲಿ ಎಲ್ಲೋ ಒಂದ್ ಸ್ವಲ್ಪ ತುಂಬಾ ರನ್ಸ್ ಗಳನ್ನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಡಿರೋ 4 ಮ್ಯಾಚ್ ಕೂಡ ನಾವು 200 ರನ್ ಪ್ಲಸ್ ನ ಹೊಡೆದಿದ್ರೆ ಅದೇ ತರ ಬೌಲಿಂಗ್ ಅಲ್ಲೂ ಕೂಡ 200 ಪ್ಲಸ್ ರನ್ ಕೊಟ್ಟಿದ್ದೀವಿ ಗುರು, ಇದನ್ನ ಮರಿಬೇಡಿ. ಬಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ನಮ್ಮ RCB ಎಲ್ಲೋ ಒಂದ್ ಸ್ವಲ್ಪ ಹಿಂದ್ಗಡೆ ಇದಾರೆ ಅಂತಾನೆ ಹೇಳ್ಬೋದು. ಹೋದ ವರ್ಷ ನೋಡಿದ್ರೆ ಬೌಲಿಂಗ್ ಸೂಪರ್ ಆಗಿ ಮಾಡ್ತಾ ಇದ್ರು, ಬಟ್ ಈ ಸತಿ ಬೌಲಿಂಗ್ ಎಲ್ಲೋ ಒಂದ್ ಸ್ವಲ್ಪ ಎಡುತ್ತಾ ಇದಾರೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಇಲ್ಲಿ ಜಾಕಬ್ ಡೆಫಿನ ಆಡಿಸ್ತಾರ ಅಥವಾ ಹೇಜಲ್ವುಡ್ ನ ಆಡಿಸ್ತಾರ ನೆಕ್ಸ್ಟ್ ಇರೋ ಮ್ಯಾಚ್ ಮೇಲೆ ಗೊತ್ತಿಲ್ಲ. ಬಟ್ ಜಾಕಬ್ ಡೆಫಿ ಅವ್ರನ್ನ ಆಡಿಸ್ತಾ ಇದ್ದಾರೆ, ವಿಕೆಟ್ ಗಳನ್ನ ತೆಗಿತಾ ಇದ್ದಾರೆ. ಬಟ್ ವಾಟ್ ಅಬೌಟ್ ದೇರ್ ರನ್ಸ್ ನ ಮಾತ್ರ ತುಂಬಾ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮಾಡ್ತಾ ಇರೋ 4 ಓವರ್ಗಳಲ್ಲಿ 40 ಅಥವಾ 50 ರನ್ಸ್ ನ ಕೊಡ್ತಿದ್ದಾರೆ. ಈ ಒಂದು ರನ್ ಎಕ್ಸ್ಪೆನ್ಸ್ ಆಗ್ತಾ ಇದೆ ಇವ್ರ ಕಡೆ ಅಂತ. ಅದೇ ಅಕಸ್ಮಾತ್ ಜಾಸ್ ಹೇಜಲ್ವುಡ್ ನ ಆಡಿಸ್ತಾ ಇದ್ರೆ ಇವರು ವಿಕೆಟ್ ಗಳನ್ನ ಕೂಡ ತೆಕ್ಕೊಡ್ತಾರೆ ಹಾಗೂ ಓವರ್ ನ ಕೂಡ ಸಿಕ್ಕಾಪಟ್ಟೆ ಸೂಪರ್ ಆಗಿ ಕಂಟ್ರೋಲ್ ಮಾಡ್ತಾರೆ. ಇವರಿಬ್ಬರ ನಡುವೆ ಜಾಸ್ ಹೇಜಲ್ವುಡ್ ಆಡಿಸೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ. ಹೌದು, ಜಾಸ್ ಹೇಜಲ್ವುಡ್ಗೆ ಇಂಜುರಿ ಇರುವ ಕಾರಣಕ್ಕಾಗಿ ಜಾಕಬ್ ಡೆಫಿ ಅವ್ರನ್ನ ಆಡಿಸ್ತಾ ಇದ್ದಾರೆ. ಇವಾಗ ಇರೋ ಟೈಮ್ ಅಲ್ಲಿ ಜಾಸ್ ಹೇಜಲ್ವುಡ್ ಅವರು ಫಿಟ್ ಆಗಿ ಟೀಮ್ ಒಳಗಡೆ ಬರಬೇಕು, ಅಂದ್ರೆ ಪ್ಲೇಯಿಂಗ್ 11 ಒಳಗಡೆ ಬರಬೇಕು. ಇವ್ರ ಕಡೆಯಿಂದ ಒಂದೊಳ್ಳೆ ಬೌಲಿಂಗ್ ಪ್ರದರ್ಶನ ನೋಡಕ್ಕೆ ನಾವು ಕೂಡ ವೇಟ್ ಮಾಡ್ತಾ ಇದೀವಿ. ನೋಡೋಣ ಮುಂದೆ ಮ್ಯಾಚ್ ಏನಾದ್ರು ಬಂದ್ಬಿಟ್ಟು ಕಮಾಲ್ ಮಾಡ್ತಾರ ನಮ್ಮ ಜಾಸ್ ಹೇಜಲ್ವುಡ್ ಅಂದ್ಬಿಟ್ಟು ನೋಡೋಣ. ಹಾಗೂ ಎರಡನೇ ಬೌಲರ್ ಆಗಿ ಭುವಿ ಅವರು ಇರ್ತಾರೆ. ಭುವಿ ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಗುರು. ಹೌದು, ಭುವಿ ಅವರು ಸಖತ್ತಾಗಿ ಆಡಿಸ್ತಾರೆ, ವೇರಿಯೇಷನ್ ಇದೆ, ಸ್ವಿಂಗ್ ಮಾಡಿಸ್ತಾರೆ, ಸೂಪರ್ ಆಗಿ ಮಾಡಿಸ್ತಾರೆ. ಇವ್ರನ್ನ ನಾವು ಯಾವುದೇ ಒಂದು ಕಾರಣಕ್ಕೆ ಪ್ಲೇಯಿಂಗ್ 11 ಇಂದ ತೆಗಿಯಕ್ಕಾಗದೇ ಇಲ್ಲ ಗುರು. ಒಂದು ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ ಹಾಗೂ ಫಾಸ್ಟ್ ಬೌಲರ್ ಅಂತ ಬಂದಾಗ ಹೈಯೆಸ್ಟ್ ವಿಕೆಟ್ಸ್ ಇನ್ IPL ಯಾರಪ್ಪ ತೆಗ್ದಿದ್ದು ಅಂತ ನೋಡೋದಾದ್ರೆ ಅದು ನಮ್ಮ ಭುವಿ ಅವರು. ಇವರು ಟೀಮಲ್ಲಿ ಇರೋದು ಅಷ್ಟೇ ಮುಖ್ಯ ಆಗತ್ತೆ. ಪವರ್ ಪ್ಲೇಲ್ ಕೂಡ ಸೂಪರ್ ಆಗಿ ಮಾಡ್ತಾರೆ, ಡೆತ್ ಅಲ್ಲಿ ಕೂಡ ಸೂಪರ್ ಆಗಿ ಮಾಡ್ತಾರೆ. ಭುವಿ ಅವರು ಹಳೆ ಫಾರ್ಮ್ ಇರೋ ಏನಾದ್ರು ಮತ್ತೇನಾದ್ರು ವಾಪಸ್ ಬಂತು ಅಂದ್ರೆ ಟೀಮ್ಗೆ ಆಣೆ ಬಲ ಬರತ್ ಗುರು. ಆ ತರ ಒಂದು ಬೌಲಿಂಗ್ ಮಾಡ್ತಾರೆ ಇವರು. ನೆಕ್ಸ್ಟ್ ಇವ್ರನ್ನ ಬಿಟ್ರೆ ಸುಯೇಶ್ ಶರ್ಮಾ ಅವರು. ಸುಯೇಶ್ ಶರ್ಮಾ ಬಗ್ಗೆ ಹೇಳ್ಬೇಕಂದ್ರೆ ಸಕ್ಕದಾಗೆ ಬೌಲಿಂಗ್ ಮಾಡ್ತಾರೆ. ನಮ್ಮ RCB ಟೀಮ್ ಇಂತ ಒಂದೊಳ್ಳೆ ಗುಡ್ ಸ್ಪಿನ್ನರ್ ಯಾರಪ್ಪ ಅಂದ್ರೆ ಅದು ಸುಯೇಶ್ ಶರ್ಮಾ. ಸುಯೇಶ್ ಶರ್ಮಾ ಒಂದೊಳ್ಳೆ ಸ್ಪಿನ್ ಬೌಲಿಂಗ್ ಮಾಡ್ತಾರೆ, ಓವರ್ ನ ಕಂಟ್ರೋಲ್ ಇಟ್ಟಿರ್ತಾರೆ ಹಾಗೂ ವಿಕೆಟ್ ಗಳನ್ನ ಇಲ್ಲಿ ತೆಗೆದುಕೊಡ್ತಾರೆ ಗುರು RCB ಟೀಮ್ಗೆ. ಇವರು ಕೂಡ ಪ್ಲೇಯಿಂಗ್ 11 ಇರೋದು ಅಷ್ಟೇ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಬೌಲರ್ ಬಗ್ಗೆ ಮಾತಾಡಿದ್ರೆ ಕೃಣಾಲ್ ಪಾಂಡ್ಯ ಗುರು. ಈ ಮನುಷ್ಯನ ಬಗ್ಗೆ ಏನ್ ಗುರು ಹೇಳೋದು. ಸೀಮರೋ ಸ್ಪಿನ್ನರೋ ಒಂದು ಅರ್ಥ ಆಗಲ್ಲ. ಸ್ಪಿನ್ ಬೌಲಿಂಗ್ ಅಲ್ಲೇ ಬೌನ್ಸರ್ ಎಲ್ಲ ಆಡಿಸ್ತಾರೆ, ಬಟ್ ಬೌಲಿಂಗ್ ಮಾತ್ರ ಸೂಪರ್ ಆಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಗುರು. ರನ್ಗಳೇ ಕೊಡಲ್ಲ ಗುರು. ಫಸ್ಟ್ ಮ್ಯಾಚ್ ಅಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪೆನ್ಸ್ ಆದ್ರೆ 2ನೇ ಮ್ಯಾಚ್ 3ನೇ ಮ್ಯಾಚ್ 4ನೇ ಮ್ಯಾಚ್ ನೋಡಿ ರನ್ಗಳೇ ಕೊಟ್ಟಿಲ್ಲ. ಅವರು ಎಕನಾಮಿನ ಸಕ್ಕದಾಗೆ ಮೇಂಟೈನ್ ಮಾಡಿದ್ದಾರೆ ಕೃಣಾಲ್ ಪಾಂಡ್ಯ ಅವರು. ಯಾವೊಂದು ಬೌಲರ್ ವಿಕೆಟ್ ಗಳು ಬಿದ್ದಿಲ್ಲ ಅಂದ್ರೆ ಆ ಒಂದು ಟೈಮಲ್ಲಿ ಕೃಣಾಲ್ ಪಾಂಡ್ಯ ಅವರು ಬಂದ್ಬಿಟ್ಟು ವಿಕೆಟ್ ಗಳನ್ನ ಇಲ್ಲಿ ತೆಕ್ಕೊಡ್ತಾರೆ. ಇವರು ಕೂಡ ನಮ್ಮ ಟೀಮಲ್ಲಿ ಒಂದೊಳ್ಳೆ ಗುಡ್ ಆಲ್ರೌಂಡರ್ ಪ್ಲೇಯರ್ ಆಗಿ ಕಾಣಿಸ್ಕೊಂತಾರೆ. ಬೌಲಿಂಗು ಸೈ, ಬ್ಯಾಟಿಂಗು ಸೈ. ಇವರು ಕೂಡ ನಮ್ಮ ಪ್ಲೇಯಿಂಗ್ 11 ಇರೋದು ಅಷ್ಟೇ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಬೌಲರ್ ನೋಡೋದಾದ್ರೆ ಇವಾಗ ಹೋದ್ ಮ್ಯಾಚ್ ಅಲ್ಲಿ ರಾಸಿಕ್ ಸಲಾಂ ಅವರಿಗೆ ಒಂದ್ ಸ್ವಲ್ಪ ಇಂಜುರಿ ಆಗಿತ್ತು. ಇಂಜುರಿ ರಿಕವರ್ ಆಗಿದೆಯೋ ಇಲ್ಲ ಅದು ಕೂಡ ಪಕ್ಕಾ ಇನ್ಫಾರ್ಮೇಶನ್ ಇಲ್ಲ. ನೋಡೋಣ LSG ಟೀಮ್ ಮೇಲೆ ಯಾವ ಒಂದು ಬೌಲರ್ನ ಆಡಿಸಬಹುದು ಅಂದ್ಬಿಟ್ಟು. ಮಂಗೇಶ್ ಯಾದವ್ನ ಆಡಿಸ್ತಾರೋ ಅಥವಾ ರಾಸಿಕ್ ಸಲಾಂ ಅವ್ರನ್ನ ಆಡಿಸ್ತಾರೋ ನೋಡೋಣ. ರಾಸಿಕ್ ಸಲಾಂ ಬಗ್ಗೆ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ವೇರಿಯೇಷನ್ ಇಟ್ಕೊಂಡಿರೋ ಗುರು. ಬಾಲ್ ನ ಸೂಪರ್ ಆಗಿ ಮಾಡ್ತಾರೆ, ಓವರ್ ನ ಕಂಟ್ರೋಲ್ ಮಾಡ್ತಾರೆ. ನಿನ್ನೆ ಆಡಿದಂತ ಫಸ್ಟ್ ಮ್ಯಾಚ್ ಅಂದ್ರೆ ಮುಂಬೈ ಇಂಡಿಯನ್ಸ್ ಮೇಲೆ ಆಡ್ಬೇಕಾದ್ರೆ ನಮ್ಮ RCB ಸಕ್ಕದಾಗೆ ಬೌಲಿಂಗ್ ಮಾಡಿದ್ರು. ಬಾಲ್ ನ ವೇರಿಯೇಷನ್ ಇಟ್ಟಿದ್ದಾರೆ ಹಾಗೂ ಒಂದೊಳ್ಳೆ ಸ್ಲೋವರ್ ಬಾಲ್ ಗಳನ್ನ ಇಟ್ಟಿದ್ದಾರೆ. ಸಕ್ಕದಾಗಿ ಓವರ್ ನ ಕಂಟ್ರೋಲ್ ಮಾಡ್ತಾ ಇದ್ರು. ಬಟ್ ಬ್ಯಾಡ್ ಲಕ್ ಇಂತ ಒಂದ್ ಸ್ವಲ್ಪ ಇಂಜುರಿ ಆಗಿರೋ ಕಾರಣದಿಂದ ಲಾಸ್ಟ್ ಅಲ್ಲಿ ಬೌಲಿಂಗ್ ಮಾಡಕ್ ಆಗ್ಲಿಲ್ಲ. ಈ ಒಂದು ಕಾರಣಕ್ಕಾಗಿ ರೊಮಾರಿಯೋ ಶೆಫರ್ಡ್ ಅವ್ರಿಗೆ ಬೌಲಿಂಗ್ ಕೊಟ್ಟರು. ಅದು ತುಂಬಾ ಎಕ್ಸ್ಪೆನ್ಸ್ ಆದ್ರೂ ಕೂಡ ಲಾಸ್ಟ್ ಓವರ್ ಅಲ್ಲಿ ರಾಸಿಕ್ ಸಲಾಂನ ಆಡಿಸಿದ್ರು ಕೂಡ ಒಂದೊಳ್ಳೆ ಗುಡ್ ಅಡ್ವಾಂಟೇಜ್ ಇದೆ ನಮ್ಮ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅಥವಾ ಮಂಗೇಶ್ ಯಾದವ್ನ ಇಳಿಸ್ತಾರ. ಸೊ ಒಂದು ಕಾದು ನೋಡೋಣ ಮುಂದಿನ ಮ್ಯಾಚ್ ಅಲ್ಲಿ ಯಾರನ್ನ ಆಡಿಸ್ತಾರೆ ಅಂದ್ಬಿಟ್ಟು. ಮಂಗೇಶ್ ಯಾದವ್ ಕೂಡ ಡೊಮೆಸ್ಟಿಕ್ ಅಂತ ಬಂದಾಗ ಸಕ್ಕದಾಗಿ ಆಡಿದ್ದಾರೆ, ಬೌಲಿಂಗ್ ಸೂಪರ್ ಆಗಿ ಮಾಡ್ತಿದ್ರು ಹಾಗೂ ಬ್ಯಾಟಿಂಗ್ ಕೂಡ ಆಡ್ತಾ ಇದ್ರು ಗುರು. ಇವರು ಬೌಲಿಂಗ್ ಆಲ್ರೌಂಡರ್ ಆಗಿದ್ದಾರೆ. ಇವ್ರನ್ನೇನಾದ್ರೂ ನಮ್ಮ RCB ಟೀಮ್ ಅಲ್ಲಿ ಆಡಿಸಿದ್ರು ಕೂಡ ಕೃಣಾಲ್ ಪಾಂಡ್ಯ ಔಟ್ ಆದ್ಮೇಲೆ ಮತ್ತೊಬ್ಬ ಬ್ಯಾಟ್ಸ್ಮನ್ ನಮ್ಗೆ ಸಿಗ್ತಾನೆ, ಮಂಗೇಶ್ ಯಾದವ್. ಇವ್ರ ಕಡೆ ಅಂತ ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನ ನೋಡಬಹುದು ಹಾಗೂ ಒಂದೊಳ್ಳೆ ಬೌಲಿಂಗ್ ಪ್ರದರ್ಶನ ನೋಡಬಹುದು. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಯಾರನ್ನ ಆಡಿಸ್ತಾರೆ ಅನ್ಬಿಟ್ಟು. ಓಕೆ, ಈಗ ನಮ್ಮ RCB ಬ್ಯಾಟಿಂಗ್ ಬಗ್ಗೆ ನೋಡೋದಾದ್ರೆ ಬ್ಯಾಟಿಂಗ್ ಬಗ್ಗೆ ನಮ್ಮ ಓಪನಿಂಗ್ ಅಲ್ಲಿ ಫಿಲ್ ಸಾಲ್ಟ್ ಅವ್ರು ಬರ್ತಾರೆ. ಇವ್ರ ಜೊತೆ ನಮ್ಮ ಕಿಂಗ್ ಕೊಹ್ಲಿ ಅವ್ರು ಬರ್ತಾರೆ. ಇಬ್ರು ಕೂಡ ಒನ್ ಆಫ್ ದಿ ಬೆಸ್ಟ್ ಓಪನಿಂಗ್ ಪೇರ್ ಅಂತಾನೆ ಹೇಳ್ಬೋದು. IPL ಅಲ್ಲಿ ಸಕ್ಕದಾಗಿ ಆಡ್ತಿದ್ದಾರೆ. ಪವರ್ ಪ್ಲೇನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ತಿದ್ದಾರೆ ಇಬ್ರು ಕೂಡ.
ಇದಾದ್ಮೇಲೆ ನೆಕ್ಸ್ಟ್ ಒನ್ ಡೌನ್ ಆಗಿ DDP ಅವ್ರು ಬರ್ತಾರೆ. ಇವರು ಕೂಡ ಬಂದಂಗ ಮನುಷ್ಯ ರುಬ್ತಾ ಇದಾರೆ ಗುರು. ಒಂದೊಳ್ಳೆ ಫಾರ್ಮ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು. ತುಂಬಾ ಇಂಪ್ರೂವ್ ಆಗಿದ್ದಾರೆ DDP ಅವರು. ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡ್ತಿದಾರೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಡಿದಾರ್ ಗುರು, ಈ ವರ್ಷ ಅಂತೂ ಅವ್ರು ಕಾಣಿಸ್ತಾರ ರೀತಿನೇ ಬೇರೆ. ಹೋದ ವರ್ಷದಲ್ಲಿ ಲಾಸ್ಟ್ ಮಿಡಲ್ ಅಂತ ಬಂದಾಗ ಸ್ವಲ್ಪ ಇಂಜುರಿಗಳು ಆದ್ರೂ ಕೂಡ ಮತ್ತೆ ಬ್ಯಾಕ್ ಟು ಟೀಮ್ ಬಂದಿದ್ರು ರಜತ್ ಪಡಿದಾರ್ ಅವರು. ಬಟ್ ಈ ಸೀಸನ್ ಅಲ್ಲಿ ಇವರ ಬ್ಯಾಟಿಂಗ್ ನೋಡ್ತಾ ಇದ್ರೆ ಏನೋ ಒಂಥರ ಬೇರೆ ಅನ್ಸ್ತಾ ಇದೆ ಗುರು. ಆ ಒಂದು ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇದಾರೆ ನಮ್ಮ ರಜತ್ ಪಡಿದಾರ್ ಅವರು. ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಏನ್ ಕ್ಯಾಪ್ಟನ್ಸ್ ನಾಕ್ಸ್ ಅಂತ ಹೇಳ್ತಾರೋ ಆ ಒಂದು ಕ್ಯಾಪ್ಟನ್ಸ್ ನಾಕ್ ರಜತ್ ಪಡಿದಾರ್ ಮಾಡ್ತಾ ಇದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಸಕ್ಕದಾಗಿ ಹೊಡೆದಿದ್ರು, ಎರಡನೇ ಮ್ಯಾಚ್ ಅಲ್ಲಿ ಕೂಡ ಸಕ್ಕದಾಗಿ ಹೊಡೆದಿದ್ರು, ಮೂರನೇ ಮ್ಯಾಚ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಮೇಲೆ ಬ್ಯಾಟಿಂಗ್ ಕೊಲಾಪ್ಸ್ ಆಗಿದ್ರು ಕೂಡ ಟೀಮ್ ನ 200 ಗಡಿ ದಾಟಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ರಜತ್ ಪಡಿದಾರ್ ಅವರು. ಅವತ್ತು ಕೂಡ ಸಿಂಗಲ್ ಹ್ಯಾಂಡೆಡ್ ಆಗಿ ಬ್ಯಾಟಿಂಗ್ ಆಡ್ಕೊಂಡು ರನ್ ನ ಕಲೆ ಹಾಕ್ತಾರೆ. ಹಾಗೂ ಹೋದ್ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ ಬಂದಂಗೆ ರುಬ್ಬಾಕ್ಬಿಟ್ರು ಗುರು. 4-6 ಅಂದ್ಬಿಟ್ಟು ರುಬ್ಬಾಕಕ್ಕೆ ಹೋದ್ರು. ಇವ್ರು ಆಡ್ತಾರ ಬ್ಯಾಟಿಂಗ್ ನೋಡ್ರೆ 13 ಬಾಲಲ್ಲಿ 50 ಹೊಡಿತಾರೆ ಅನ್ಕೊಂಡ್ಬಿಟ್ಟೆ. ಬಟ್ ಆಗ್ಲಿಲ್ಲ. ಅದು 20 ಬಾಲಲ್ಲಿ 53 ರನ್ ಹೊಡೆಯುವ ಮೂಲಕ ವಿಕೆಟ್ ನ ಕಳ್ಕೊಂತಾರೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಅಂದ್ರೆ LSG ಮೇಲೆ ಯಾವ ತರ ಒಂದು ಬ್ಯಾಟಿಂಗ್ ಪ್ರದರ್ಶನ ಬರ್ಬೋದು ಅನ್ಬಿಟ್ಟು. ಇದಲ್ಲದೆ ಜಿತೇಶ್ ಶರ್ಮಾ ಅವರು ಇದ್ದಾರೆ. ಆಮೇಲೆ ಟಿಮ್ ಡೇವಿಡ್ ಇರೋದ್ರೆ ಟಿಮ್ ಡೇವಿಡ್ ಬಗ್ಗೆ ಹೇಳಂಗಿಲ್ಲ. ಮನುಷ್ಯ ಸ್ಟಾರ್ಟಿಂಗ್ ಅಲ್ಲಿ ಟೈಮೇ ತಗೊಳ್ಳಲ್ಲ, ಬಂದಂಗೆ ಬೀಸ್ತಾನೆ ಇರ್ತಾರೆ. ಒಂದು ಒಳ್ಳೆ ಡೇಂಜರಸ್ ಬ್ಯಾಟ್ಸ್ಮನ್ ಗುರು. ಡೇಂಜರಸ್ ಬ್ಯಾಟ್ಸ್ಮನ್ ಹೇಳಕ್ಕಿಂತ ಹೆಚ್ಚಾಗಿ ರಾಕ್ಷಸ ಅಂತ ಹೇಳ್ಬೋದು ಗುರು ಟಿಮ್ ಡೇವಿಡ್ ಅವ್ರನ್ನ. ಆ ತರ ಒಂದು ಬ್ಯಾಟಿಂಗ್ ಆಡ್ತಿದ್ರೆ. ಎಲ್ಲಾ ಟೀಮಲ್ಲಿ ಬೆಸ್ಟ್ ಫಿನಿಷರ್ ಇಟ್ಕೊಂಡಿದ್ದಾರೆ. ನಮ್ಮ ಟೀಮಲ್ಲಿ ರಾಕ್ಷಸರ್ನಂತ ಬ್ಯಾಟ್ಸ್ಮನ್ ಇಟ್ಕೊಂಡಿದೀವಿ. ರೊಮಾರಿಯೋ ಶಫರ್ಡ್ ಆಗಿರ್ಬೋದು, ಟಿಮ್ ಡೇವಿಡ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು. ಈ 3 ಜನ ಕೂಡ ಲಾಸ್ಟ್ 5 ಓವರ್ ಏನಾದ್ರು ಬಂದ್ರೆ ಆಪೋಸಿಟ್ ಟೀಮ್ ಬೌಲರ್ಸ್ ನ ಧ್ವಂಸ ಮಾಡ್ತಾರಂತಾನೆ ಹೇಳ್ಬೋದು. ಆ ತರ ಆ ಲೆವೆಲ್ಗೆ ಒಂದು ಬ್ಯಾಟಿಂಗ್ ಆಡ್ತಾರೆ ಗುರು ಈ 3 ಜನ. ಓಕೆ, ಇವಾಗ LSG ಟೀಮ್ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ಓಪನರ್ಸ್ ಆಗಿ ಮಿಚೆಲ್ ಮಾರ್ಷ್ ಹಾಗೂ ಏಡ್ರನ್ ಮಾರ್ಕ್ರಮ್ ಅವ್ರು ಬರ್ತಾರೆ. ಈ ಒಂದು ಪಾರ್ಟ್ನರ್ಶಿಪ್ ನ ನಮ್ಮ RCB ದವರು ಬ್ರೇಕ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ರಿಷಬ್ ಪಂತ್ ಅವರು ಬರ್ತಾರೆ. ಇವ್ರ ವಿಕೆಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹೋದ ವರ್ಷ ನೋಡಿದ್ವಿ, ಇದೇ ರಿಷಬ್ ಪಂತ್ ಅವರು ಎಲ್ಲಾ ಟೀಮ್ ಮೇಲೆ ಆಡ್ತಾ ಇರಲಿಲ್ಲ. ಬಟ್ ನಮ್ಮ ಟೀಮ್ ಮೇಲೆ 100 ಹೊಡೆದ್ಬಿಟ್ಟು ಪಲ್ಟಿ ಕೂಡ ಹೊಡೆದ್ರು. ಸೊ ಇವ್ರ ವಿಕೆಟ್ ಕೂಡ ಇಲ್ಲಿ ತೆಗೆಯೋದು ಅಷ್ಟೇ ಮುಖ್ಯ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಆಯುಷ್ ಬಡೂನ್ ಅವರು ಇರ್ತಾರೆ. ಇವರು ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ, ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ಇವರು ಕೂಡ ವಿಕೆಟ್ ನ ತೆಗೆಯೋದು ಅಷ್ಟೇ ಮುಖ್ಯ ಆಗತ್ತೆ. ನೆಕ್ಸ್ಟ್ ಬರ್ತಾರೆ ನೋಡಿ ಇವರು ನಿಕೋಲಸ್ ಪೂರಾನ್. ಇವ್ರ ವಿಕೆಟ್ ಮೇನ್ ಅಂದ್ರೆ ಮೇನು. ಇವ್ರ ವಿಕೆಟ್ ಎಷ್ಟು ಬೇಗ ತೆಗಿತೀವೋ ಅಷ್ಟು ರನ್ನ ನಾವಿಲ್ಲಿ ಕಡಿವಾಣ ಹಾಕ್ಬಹುದು. ಇದ್ರ ಜೊತೆ ಹೊಸ ಯಂಗ್ ಟ್ಯಾಲೆಂಟೆಡ್ ಕೂಡ ಸೇರ್ಕೊಂಡಿದ್ದಾರೆ ಗುರು. ಮುಕುಲ್ ಚೌಧರಿ ಅಂತ ನೋಡಿರ್ತಾನೆ, ಹೋದ್ ಮ್ಯಾಚ್ ಅಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಮ್ಯಾಚ್ ನ ವಿನ್ ಕೂಡ ಮಾಡಿಸಿದ್ದಾರೆ. ಈ ಒಂದು ಪ್ಲೇಯರ್ ಸಕ್ಕದಾಗಿ ಆಡ್ತಿದ್ದಾರೆ, ಒಂದು ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್. ಇವ್ರ ಒಂದು ವಿಕೆಟ್ ಕೂಡ ನಮ್ಮ RCB ಟೀಮ್ ಬೌಲರ್ಸ್ ಗಳು ಈ ಒಂದು ವಿಕೆಟ್ ಕೂಡ ತೆಗಿಬೇಕು. ಮುಖ್ಯವಾಗಿ ಹೇಳಬೇಕಂದ್ರೆ ಓಪನಿಂಗ್ ಪೇರ್ ನ ನಮ್ಮ RCB ಬ್ರೇಕ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ರಿಷಬ್ ಪಂತ್ ವಿಕೆಟ್ ನ ಮುಖ್ಯವಾಗಿ ತೆಗಿಬೇಕಾಗತ್ತೆ. ಅದಾದ್ಮೇಲೆ ನಿಕೋಲಸ್ ಪೂರನ್ ಹಾಗೂ ಮುಕುಲ್ ಚೌಧರಿ ಈ ಇಬ್ಬರು ವಿಕೆಟ್ ಇಲ್ಲಿ ಮೇನ್ ಇರುತ್ತೆ. ಈ ಇಬ್ಬರ ವಿಕೆಟ್ ನ ಏನಾದ್ರು ಬೇಗ ತಗೊಂಡ್ಬಿಟ್ರೆ ರನ್ ಆಲ್ಮೋಸ್ಟ್ ಆಲ್ ಕಡಿವಾಣ ಆಗ್ಬೋದು. ಆಮೇಲೆ ಮ್ಯಾಚ್ ನ ಈಸಿಯಾಗಿ ಗೆಲ್ಬಹುದು ಅಂತ ಇಲ್ಲಿ ಹೇಳ್ಬಹುದು. ಸೊ ನೋಡೋಣ ನಮ್ಮ RCB ಮುಂದಿನ ಮ್ಯಾಚ್ ಯಾವ ತರ ಆಡ್ತಾರೆ ಅನ್ಬಿಟ್ಟು. ಅಕಸ್ಮಾತ್ ಏನಾದ್ರು ನಮ್ಮ ಟೀಮ್ ಇಂತ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಬಂದ್ರೆ 240-250 ರನ್ನ ಹೊಡಿಬೇಕಾಗತ್ತೆ. ಅದೇ ಅಕಸ್ಮಾತ್ ಏನಾದ್ರು ಚೇಸಿಂಗ್ ತಗೊಂಡ್ರೆ ಬಾಲಿಂಗ್ ಅದನ್ನ ಏನ್ ಹೇಳಿದೆ, ಇವ್ರ ವಿಕೆಟ್ ಮೇನ್ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಓಪನಿಂಗ್ ಪೇರ್ ವಿಕೆಟ್ ತೆಗಿಬೇಕಾಗುತ್ತೆ, ಪಂತ್ ನ ವಿಕೆಟ್ ತೆಗಿಬೇಕಾಗುತ್ತೆ. ನಿಕೋಲಸ್ ಪೂರನ್ ಹಾಗೂ ಮುಕುಲ್ ಚೌಧರಿ ಈ ವಿಕೆಟ್ ಗಳನ್ನ ತೆಗೆದ್ರೆ ರನ್ಸ್ ನ ಕಡಿವಾಣ ಹಾಕ್ಬೋದು. ಅದಾದ್ಮೇಲೆ ಚೇಸಿಂಗ್ ಅಂತ ಬಂದಾಗ ನಮ್ಮ RCB ಟೀಮ್ ಅವರು ಪಕ್ಕಾ ಚೇಸ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಬ್ಯಾಟಿಂಗ್ ಡೆಪ್ತ್ ಅವ್ರಿಗಿದೆ ಗುರು, ಸಕ್ಕದಾಗಿದೆ. ಪ್ರತಿಯೊಬ್ರು ಫಾರ್ಮ್ ಅಲ್ಲಿ ಇದ್ದಾರೆ. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗತ್ತೆ. ಪ್ರತಿ ಒಂದು RCB ಬ್ಯಾಟ್ಸ್ಮನ್ ಗಳಿಂದ ರನ್ ಬರ್ತಾ ಇದೆ. ಇದೇ ತರ ಅವರು ಕಂಟಿನ್ಯೂ ಮಾಡ್ಕೊಂಡ್ರೆ ಈ ವರ್ಷನೂ ಕೂಡ ಕಪ್ ಗೆಲ್ಲೋದು ಗ್ಯಾರಂಟಿ. ಸೊ ನೋಡೋಣ ಮುಂದಿನ ಮ್ಯಾಚ್ LSG ಮೇಲೆ ಇರುತ್ತೆ, ಯಾವ ತರ ಒಂದು ಬ್ಯಾಟಿಂಗ್ ಪ್ರದರ್ಶನ ಹಾಗೂ ಬೌಲಿಂಗ್ ಪ್ರದರ್ಶನ ಕೊಡ್ತಾರೆ ನಮ್ಮ RCB ಟೀಮ್ ಅವರು. ಓಕೆ, ಯಾರು ಗೆಲ್ತಾರೆ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೂ ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ನನ್ನ ವೀಕ್ಷಕರಿಗೆ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್.